ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರ ಹಿ ಪಂ ಸದ್ವಾತಾಕಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಹರಿ ಓಂ. ಇವತ್ತು ಭಗವಂತನ 6ನೇ ಅವತಾರವಾದಂತಹ ಪರಶುರಾಮ ದೇವರ ಅವತಾರವನ್ನು ಕುರಿತು ಸ್ವಲ್ಪ ಪರಶುರಾಮ ಅವತಾರವನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಮಧ್ವಮುನಿಗಳು ಹೇಳ್ತಾರೆ. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಭೃಗುಕುಲದಲ್ಲಿ ಹುಟ್ಟಿದಂತಹ ಉತ್ತಮವಾದಂತಹ ತೇಜಸ್ಸಿನಿಂದ ಕೂಡಿದಂತಹ ರಾಮದೇವರೇ, ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದಂಥ ಮತ್ತು ಶಿವನಿಂದ ಪ್ರೇರಿತನಾದವ, ಶಿವನಿಗೆ ಪ್ರೇರಕನಾದವ, ಶಿವನಿಗಿಂತ ಶ್ರೇಷ್ಠನಾದಂತಹ ಪರಶುರಾಮನೇ ನಿನಗೆ ವಂದನೆ ಅನ್ನುವಂಥ ದಶಾವತಾರ ಸ್ತೋತ್ರದೊಳಗೆ ವಾದಿರಾಜ ಗುರುಗಳು ಹೇಳ್ತಾರೆ. ಧೈರ್ಯಾಂಬುದೇ ಪರಶುಚರ್ಯಾಧಿಕೃತ ಕಿಲ ವರ್ಯಾವನೀಶ್ವರ ಮಹಾಂ ಕಾರ್ಯಾಭಿಭೂತ ಕೃತ ವೀರ್ಯಾತ್ಮಜಾತ ಭುಜ ವೀರ್ಯಾವಲೇಪನಿಕರ ಭಾರ್ಯಾಪರಾಧ ಕುಪಿತಾರ್ಯಾಗ್ನಯಾ ಗಲಿತ ನಾರ್ಯಾತ್ಮಸು ಗಲತರೋ ಕಾರ್ಯಾಪರಾಧಮ ವಿಚಾರ್ಯಾರ್ಯಮೌಘಜಯಿ ವೀರ್ಯಾಮಿತಾಮಯಿ ದಯಾ. ಪರಶುರಾಮ ದೇವರ ಅವತಾರವನ್ನು, ಅವರ ವಿವರಗಳನ್ನು ತಿಳಿದುಕೊಂತ ಮೊದಲು ಪರಶುರಾಮ ದೇವರ ಅವತಾರ ಹೇಗಾಯಿತು ಅಂತ ನೋಡೋಣ. ಈ ರುಚಿಕ ಋಷಿ ಅಂಥೇಳಿ ಸತ್ಯವತಿಯ ಪತಿ, ಸತ್ಯವತಿ ಅಂದರೆ ಪ್ರಭಾವತಿ ಅಂಥೇಳಿ ವಿಶ್ವಾಮಿತ್ರನ ತಾಯಿ, ಆತನ ಮಗಳು. ಈ ಪ್ರಭಾವತಿ ಅಂದರೆ ಈ ರಾಜರು ಏನಿದ್ದಾರೆ, ಕುಶಿಕ ವಂಶದ ರಾಜರು, ಈ ರಾಜರ ಮಗಳು ಸತ್ಯವತಿ, ರುಚಿಕ ಋಷಿ ಇವಳ ಪತಿ. ನಂತರ ಪ್ರಭಾವತಿಗೆ ಅಂದರೆ ಕೌಶಿಕ ರಾಜನಿಗೆ ಗಂಡಸು ಮಕ್ಕಳು ಇಲ್ಲದೇ ಇರುವುದರಿಂದ ಮತ್ತು ಈ ಸತ್ಯವತಿ ಅಂದರೆ ರುಚಿಕನ ಪತ್ನಿ ಪ್ರಭಾವತಿಯ ಅಳಿಯ, ಇವರು ರುಚಿಕ ಋಷಿ ಏನಿದ್ದಾರೆ ಇವರು ಸಿದ್ಧ ಋಷಿಗಳು, ಈ ಕೇಳಿದ್ದನ್ನು ಕೊಡುವಂತಹ ಋಷಿಗಳು ಅಂತ ಪ್ರಸಿದ್ಧರು. ಆಗ ಪ್ರಭಾವತಿ ತನ್ನ ಮಗಳಿಗೆ ಅಂದರೆ ಸತ್ಯವತಿಗೆ ಏನು ಹೇಳ್ತಾಳಂದ್ರೆ, ನನಗೆ ಗಂಡಸು ಮಕ್ಕಳಿಲ್ಲ ರಾಜ್ಯಕ್ಕೆ, ನಿನಗೂ ಮಕ್ಕಳಾಗಿಲ್ಲ, ನಿನ್ನ ಪತಿ ಅಂದರೆ ರುಚಿಕ ಋಷಿ ಏನಿದ್ದಾರೆ ಸಿದ್ಧ ಪುರುಷರಾದ್ದರಿಂದ ನಮ್ಮಿಬ್ಬರಿಗೂ ಮಕ್ಕಳಾಗುವ ಹಾಗೆ ಅವರಲ್ಲಿ ಪ್ರಾರ್ಥಿಸು, ಅವರು ನಮಗೆ ಅನುಗ್ರಹ ಮಾಡಿದರೆ ಇಬ್ಬರಿಗೂ ಉತ್ತಮ ಥರದ ಮಕ್ಕಳಾಗ್ತವೆ. ಅದೇ ರೀತಿ ಸತ್ಯವತಿ ಅಂದರೆ ರುಚಿಕ ಋಷಿಯ ಮಡದಿ ತನ್ನ ಗಂಡನಿಗೆ ಹೇಳ್ತಾಳೆ, ನಮ್ಮಿಬ್ಬರಿಗೂ ಮಕ್ಕಳಾಗುವಂಗೆ ಅನುಗ್ರಹ ಮಾಡಿರಿ ಅಂತ. ಆಗ ರುಚಿಕ ಋಷಿ 2 ಪ್ರತ್ಯೇಕವಾದಂತಹ ಚರು ಅಂದರೆ ಪಾಯಸವನ್ನು ಅಭಿಮಂತ್ರಿಸಿ ಕೊಟ್ಟು, ಇದನ್ನು ನಿಮ್ಮ ತಾಯಿಗೆ ಕೊಡುವಂದನ್ನು, ಇನ್ನೊಂದನ್ನು ನೀ ತಗೋ ಅಂಥೇಳಿ ಇಬ್ಬರಿಗೂ ಒಂದೊಂದು ಚರು ಪಾಯಸವನ್ನು ಅಭಿಮಂತ್ರಿಸಿ ಕೊಟ್ಟು ತಾವು ತಮ್ಮ ಆನ್ಹಿಕಗಳಿಗೆ ತರುತ್ತಾರೆ. ಮೊದಲಿನಿಂದನೂ ಬಹುಶಃ ಹೆಣ್ಣು ಮಕ್ಕಳಿಗೇನು ಸಂಶಯ ಅಂತ ಕೆಲವೊಂದು ಕಡೆ ಬರ್ತದೆ. ಅಂಥ ಇದರೊಳಗೆ ಪ್ರಭಾವತಿ ಅಂದರೆ ತಾಯಿ, ಸತ್ಯವತಿಯ ತಾಯಿ ತನ್ನ ಮಗಳಿಗೆ ಹೇಳ್ತಾಳಂತ, ನೋಡು ನಿನ್ನ ಗಂಡ ನಿನಗೆ ಯಾವಾಗಲೂ ಒಳ್ಳೆಯದನ್ನು, ತನ್ನ ಹೆಂಡತಿ ತನಗೆ ಒಳ್ಳೆಯ ಶ್ರೇಷ್ಠ ಮಕ್ಕಳಾಗಲಿ ಅಂತ ನಿನಗೆ ಇದನ್ನು ಮಾಡಿ ಕೊಟ್ಟಿರ್ತಾರೆ ಅಭಿಮಂತ್ರಿಸಿ. ನಾನು ಅತ್ತಿ ಅದರಿಂದ ಸಾಧಾರಣ ಇರ್ತದೆ, ನಾವಿಬ್ಬರು ನಮ್ಮ ಚರು ಅಂದರೆ ಆ ಪಾಯಸವನ್ನು ಬದಲಾವಣೆ ಮಾಡ್ಕೊಳ್ಳೋಣ. ಬದಲಾವಣೆ ಮಾಡಿಕೊಂಡ್ರೆ ನಿನ್ನ ಮಗ ಹೆಂಗೆ ಇದ್ರೂ ಋಷಿಯ ಸಂಪರ್ಕದಿಂದ ಸಿದ್ಧಪುರುಷನ ಅಂತ ನಿನ್ನ ಗಂಡನ ಪ್ರಭಾವದಿಂದ ಒಳ್ಳೆಯವನ ಆಗ್ತಾನೆ, ಬದಲಾವಣೆ ಮಾಡ್ಕೊಳ್ಳೋಣ. ಅವಾಗ ಮಗಳು ಆಯಿತು ಅಂಥೇಳಿ ಇಬ್ಬರು ಬದಲಾವಣೆ ಮಾಡ್ಕೊತಾರೆ. ಮುಂದೆ ಋಷಿ ತನ್ನ ಆನ್ಹಿಕಗಳನ್ನು ಇವನು ಮುಗಿಸಿ ವಾಪಸ್ ಬಂದ ನಂತರ ಪ್ರಸಾದ ಸ್ವೀಕಾರ ಮಾಡಿದ್ರಿ ನೀವು ಚಲೋದ್ರ ಪಾಯಸವನ್ನು ಸ್ವೀಕಾರ ಮಾಡಿದ್ರ ಅಂತ ಕೇಳಿದಾಗ, ಹೌದು, ಆದರೆ ನಾವು ಒಂದು ಬದಲಾವಣೆ ಮಾಡ್ಕೊಂಡ್ವಿ, ನೀವು ನನಗೆ ಅಂದರೆ ಹೆಂಡತಿ ಕೊಟ್ಟಂಥದ್ದನ್ನು ನನ್ನ ತಾಯಿ ತೊಗೊಂಡ್ಲು, ನಮ್ಮ ತಾಯಿ ತೊಗೊಳ್ಬೇಕಾದದ್ದನ್ನು ನಾ ತೊಗೊಂಡೆ. ಆಗ ರುಚಿಕ ಋಷಿ ಎಂತ ಅನಾಹುತ ಮಾಡಿದ್ರಿ, ನಾನು ಋಷಿ, ಅದರ ಸಲುವಾಗಿ ನಿನಗೆ ಬ್ರಹ್ಮ ತೇಜಸ್ಸಿನ ಬ್ರಹ್ಮ ಋಷಿಯಾಗುವಂಥ ಮಗ ಹುಟ್ಟಲಿ ಅಂಥೇಳಿ ಅಭಿಮಂತ್ರಿಸಿಕೊಟ್ಟಿದ್ದೆ. ನಿನ್ನ ತಾಯಿ ರಾಜವಂಶಸ್ಥಳಾದ್ದರಿಂದ ಆಕೆಗೆ ಕ್ಷಾತ್ರ ಧರ್ಮದ
ಸರ್ವ ಕ್ಷತ್ರಿಯರನ್ನು ಸೋಲಿಸಿ ಅವರ ಮೇಲೆ ಅಧಿಕಾರ ಮಾಡುವಂತಹ ಮಹಾಪುತ್ರ ಹುಟ್ಟಲಿ ಅಂಥೇಳಿ ಅವರಿಗೆ ಅಭಿಮಂತ್ರಣ ಮಾಡಿಕೊಟ್ಟಿದ್ದೆ. ಬದಲಾವಣೆ ಆಗಿದ್ದರಿಂದ ನಿನಗೆ ಬ್ರಹ್ಮ ತೇಜಸ್ಸಿನ ಮಗ ಹುಡ್ತಾನೆ, ಅವರಿಗೆ ನಿನಗೆ ಛಾತ್ರ ತೇಜಸ್ಸಿನ ಮಗ ಹುಡ್ತಾನೆ, ನಿನ್ನ ತಾಯಿಗೆ ಬ್ರಹ್ಮ ಋಷಿ ಆಗುವಂತಹ ಮಗ ಹುಡ್ತಾನೆ. ಆಗ ಅದನ್ನ ಹೆಂಡ್ತಿ ನಂದು ತಪ್ಪಾತು, ನನ್ನ ಮಗನ ಕ್ಷತ್ರ ಸಂಹಾರಕ ಆದರೆ ಮುಂದೆ ನನ್ನ ವಂಶಕ್ಕೇ ತೊಂದರೆ ಬರ್ತದೆ, ತಾಯಿಯ ವಂಶಕ್ಕೆ, ಅದಕ್ಕೆ ನನ್ನ ಮಗ ಅಂತೂ ಕ್ಷತ್ರ ಸಂಹಾರಕ ಆಗೋದು ಬೇಡ ಅಂತ ಕೇಳ್ಕೊತ. ಆಗ ಆಯಿತು, ನಾನು ಅಭಿಮಂತ್ರಿಸಿ ಕೊಟ್ಟಿದ್ದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ನಿನ್ನ ಮಗ ಕ್ಷತ್ರ ಸಂಹಾರಕ ಆಗ್ಲಿಕ್ಕೂ ಕ್ಷತ್ರಿಯ ಸಂಹಾರಕ ಆಗ್ಲಿಕ್ಕೂ ನಿನ್ನ ಮೊಮ್ಮಗ ಅಂತೂ ಆಗ್ತಾನೆ. ಈ ರೀತಿ ಒಂದು ಸಲ ಋಷಿಗಳು ಅಭಿಮಂತ್ರಿಸಿ ಕೊಟ್ಟಂತಹ ಒಂದು ಪಾಯಸ ಇರ್ಬೋದು, ಅಥವಾ ಯಾವುದೇ ಚರು ಇರ್ಬೋದು, ಯಾವುದೇ ಹಣ್ಣು ಇರ್ಬೋದು, ಅದರ ಫಲಿತಾಂಶ ಎಷ್ಟು ನಿಖರ ಅನ್ನೋದನ್ನು ಈ ಕಥಾನಕ ತೋರಿಸ್ತದೆ. ಈ ಪ್ರಭಾವತಿಗೆ ಅಂದರೆ ಕೌಶಿಕ ವಂಶದ ರಾಣಿಗೆ ವಿಶ್ವಾಮಿತ್ರ ಹುಡ್ತಾನೆ. ವಿಶ್ವಾಮಿತ್ರ ನಮಗೆಲ್ಲ ಗೊತ್ತಿರೋ ಹಂಗೆ ಮುಂದೆ ಬ್ರಾಹ್ಮಣನಾಗಿ ಮಹಾಬ್ರಾಹ್ಮಣನಾಗಿ ಬ್ರಹ್ಮ ಋಷಿ ಆಗ್ತಾನೆ. ಇವರಿಗೆ ಅಂದರೆ ರುಚಿಕ ಋಷಿ ಮತ್ತು ಸತ್ಯವತಿಗೆ ಜಮದಗ್ನಿ ಮಗನಾಗಿ ಹುಟ್ಟಿ, ಜಮದಗ್ನಿಯ ಮಗನಾಗಿ ನಮ್ಮ ಇಂದಿನ ಕಥಾನಾಯಕರಾದಂತಹ ಪರಶುರಾಮ ದೇವರು ಅವತಾರ ಮಾಡ್ತಾರೆ. ಪರಶುರಾಮ ದೇವರು ಎಲ್ಲರಿಗೂ ಗೊತ್ತಿರೋ ಹಂಗೆ ಕ್ಷತ್ರ ಸಂಹಾರಕರು. ಈ ಪರಶುರಾಮ ದೇವರಿಗೆ ಭಾರ್ಗವರಾಮ ಅಂತ ಹೆಸರದ. ಅವರು ಭೃಗು ವಂಶದೊಳಗೆ ಬಂದಿದ್ದರಿಂದ ಜಮದಗ್ನಿಯ ಪುತ್ರನಾಗಿ ಬಂದಿದ್ದರಿಂದ ಭಾರ್ಗವರಾಮ ಅಂತ. ಇನ್ನೊಂದು ಮುಂದೆ ಕಥಾನಕದೊಳಗೆ ಬರ್ತದೆ, ಪರಶುರಾಮ ಅನ್ನುವಂತಹ ಹೆಸರಿನಿಂದನೂ ವಿಷ್ಣುವಿನ ಈ 6ನೇ ಅವತಾರ ಮುಂದೆ ಪ್ರಸಿದ್ಧ ಆಗ್ತದೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ. ಈ ಪರಶುರಾಮ ದೇವರ ಅವತಾರ ವೈಶಾಖ ಪೂರ್ಣ ಅಥವಾ ವೈಶಾಖ ಶುಕ್ಲ ತೃತೀಯ ದಿವಸ, ಅಂದರೆ ಅಕ್ಷಯ ತೃತೀಯ ಅಂತೇನು ನಾವು ಕರಿತೀವಿ, ಆ ದಿವಸ ಈ ಪರಶುರಾಮ ದೇವರ ಅವತಾರ ಆಗ್ತದೆ. ಪರಶುರಾಮ ದೇವರದ್ದು ಒಂದು ಇದ್ರೊಳಗೆ ನೋಡೋದಾಯ್ತಂದ್ರೆ, ಕರಾಭ್ಯಾಂ ಪರಶುಂ ಚಾಪಂ ದಧಾನಂ ರೇಣುಕಾತ್ಮಜಂ ಜಾಮದಗ್ನಂ ಭಜೇ ರಾಮಂ ಭಾರ್ಗವಂ ಕ್ಷತ್ರಿಯಾಂತಕಂ ಅನ್ನುವಂತಹ ಶ್ಲೋಕದಿಂದ ಅವರ ಪಠನೆಯನ್ನು ಮಾಡ್ತಾರೆ. ಅದೇ ರೀತಿ ಅವರು ಶಾಪಾದಪಿ ಶರಾದಪಿ, ಶಾಪ ಅಂದರೆ ವೇದ ಮತ್ತು ಶಾಸ್ತ್ರಗಳ ಮೇಲೆ ಅಧಿಕಾರದಿಂದ ಕೊಡುವಂತಹ ಶಾಪ, ಶರಾದಪಿ ಅಂದರೆ ಬಾಣ, ಶರ ಅಂದರೆ ಬಿಲ್ಲು ಬಾಣ, ಆಯುಧಗಳು. ಅಗ್ರತಶ್ಚತುರೋ ವೇದಾ ಪೃಷ್ಠತಃ ಶಶರಂ ಧನು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಪರಮಾತ್ಮನ ಎಲ್ಲ ಅವತಾರಗಳೂ ಶಾಪಾದಪಿ ಶರಾದಪಿನೇ, ಆದರೆ ಈ ಪರಶುರಾಮ ಅವತಾರ ಸ್ಪೆಸಿಫಿಕ್ ಆಗಿ ಶಾಪಾದಪಿ ಶರಾದಪಿ. ಅವರು ವೇದಶಾಸ್ತ್ರಗಳನ್ನು ಹೇಳ್ತಾರೆ. ಭೀಷ್ಮ, ದ್ರೋಣ, ಕರ್ಣ ಮುಂತಾದಂತಹ ಮಹಾಭಾರತದ ಶ್ರೇಷ್ಠ ಯೋಧರಿಗೆ ವಿದ್ಯಾಗುರುಗಳು ಹೌದು. ಈ ರೀತಿಯಾಗಿ ಪರಶುರಾಮ ದೇವರು ಶಾಪಾದಪಿ ಶರಾದಪಿ ಎನ್ನುವಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಅವರು ಈಗ ಪ್ರಸ್ತುತವಾಗಿ ನಾವು ಏನು ವೈಶ್ಯದೇವ ಅಥವಾ ಅಗ್ನಿ ಕಾರ್ಯ ಮಾಡ್ತೀವಿ, ಅದನ್ನು ಹರಿಣೀಪತಿ ಪರಶುರಾಮ ಪ್ರಿಯತಾಂ ಪ್ರಿಯತೋ ಭವತು ಅಂತಲೇ ಮಾಡ್ತೀವಿ. ಅವರು ಅಗ್ನಿಯ ಮುಖಾಂತರ ಕ್ಷಾತ್ರ ಪ್ರಜ್ವಲಿಸುವ ಶ್ರೇಷ್ಠತೆ ಏನದ, ಅದರ ಮುಖಾಂತರ ಅವರು ಎಲ್ಲ ದೇವತೆಗಳ ಹವ್ಯವನ್ನು ಸ್ವೀಕರಿಸಿ ದೇವತೆಗಳನ್ನಷ್ಟೇ ಅಲ್ಲ ಮಾಡಿದ ಮನುಷ್ಯರನ್ನು ಸಹ ಅನುಗ್ರಹ ಮಾಡ್ತಾರೆ. ಇದರ ಇನ್ನಿತರ ಕಾರ್ಯ ವಿವರಗಳನ್ನು ನಾಳೆಯಿಂದ ಪುನಃ ನೋಡೋಣ ಅಂತ ಹೇಳ್ತಾ, ಆ ಪರಶುರಾಮ ದೇವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.